ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಗ್ರ್ಯಾಂಡ್ ಲುಕ್ಕಿಂಗ್ ಆಗಿ ಕಾಣಿಸುವಂಥ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮಧ್ಯೆ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ರೈಡಲ್ ತೋರಿಸೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಟೈಮ್ ಇಲ್ಲ ಇವತ್ತು ನನಗೆ. ಸೊ ಅದಕ್ಕೆ ಸಿಂಪಲ್ ಆಗಿ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ ನೋಡಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಬಿಟ್ಟು ನೋಡಿ, ಕರೆಕ್ಟಾಗಿ ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೆ ನೋಡಿ, ಒಂದೇ ಒಂದು ಪಾಯಿಂಟ್ನಷ್ಟು ಬಿಟ್ಬಿಟ್ಟು ನಾನು ಇದನ್ನು ಲಾಕ್ ಮಾಡ್ತೀನಿ. ಬೇಸ್ ಲೈನು ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ, ಈ ಥರ ಲಾಕು, ಒಂದು ಚೈನು, ಮತ್ತು ಒಂದೇ ಒಂದು ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಟು ಮತ್ತು ನೀಡೆಲ್ಲ ಹಾಕ್ಬಿಟ್ಟು ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ತುಂಬಾ ಈಸಿ ಇದೆ. ಒಂದು ಚೈನ್ ಲಾಕ್ ಆದರೂ ಅಂದ್ಕೊಳ್ಳಿ, ಅಥವಾ ಇಲ್ಲಿ ಬಂದು ಸಿಂಗಲ್ ಕ್ರೋಶೆನಾದರೂ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಇದೇ ಥರ ಕಂಟಿನ್ಯೂ ಮಾಡಬೇಕು ಇದನ್ನು. ಡಿಸೈನ್ನ ತುಂಬಾ ಈಸಿ ಇದೆ, ಫಾಸ್ಟ್ ಮೂವ್ ಆಗುತ್ತೆ. ಸ್ವಲ್ಪ ಥರ್ಡ್ ಸ್ಟೆಪ್ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ವರ್ಕ್ ಮಾತ್ರ, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ನಾನು ಇಷ್ಟು ಹಾಕಿದ್ದೀನಿ. ನೋಡಿ, ಎಲ್ಲ ಈಕ್ವಲ್ ಆಗಿ ಬಂದಿದೆ. ಅದು ಅಲ್ಲದೆ ಇದು ಸ್ವಲ್ಪ ಕ್ಲಾತ್ಗಾಗಿರೋದ್ರಿಂದ ಅಲ್ಲಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಿದೆ. ನಾವು ಸೀರೆಗೆ ಹಾಕಿದರೆ ಅದು ಜಿಗ್ಸಾಗ್ ಇರುತ್ತಲ್ವ, ಅದ್ರ ಪಕ್ಕದಲ್ಲೇ ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇರೆ ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದೇ ಕಲರ್ನು ಕೂಡ ತೊಗೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಬೇರೆ ಕಲರ್ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ತಕ್ಷಣ ನೋಡಿ, ಇಲ್ಲಿ ನಾವು 2 ಟೈಮ್ಸ್ ಹಿಂಗೆ ಲಾಕ್ ಮಾಡಿದ್ದೀವಲ್ವಾ, ಇದ್ರ ಮಧ್ಯೆ ಕೂಡ ಒಂದು ಸತಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕು ಮಾಡ್ತೀನಿ. ನೋಡಿ, ಮಾಡಿ ಆದಮೇಲೆ ಈಗ 1 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ. ನಾವು ಒಂದು ಚೈನ್ ಹಾಕ್ಕೊಂಡು ಏನು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿದ್ದೀವಲ್ವ, ಆ ಒಂದು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಯಾಕಂದರೆ ಕಂಬ ಬರಬೇಕು. ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ. ನೋಡಿ, ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನ್ ಆಯ್ತಲ್ವ, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ, ನೆಕ್ಸ್ಟ್ ಒಂದು ಸಿಂಗಲ್ ಚೈನ್ ಏನಿರುತ್ತೆ ಅದರೊಳಗಡೆ ಹೋಗಿ ಮತ್ತೆ ಥ್ರೆಡ್ನ ತಂದು ಮತ್ತೆ ಒಂದು ಕಂಬ. ನೋಡಿ, ಒಂದು ಚೈನ್, ಒಂದು ಕಂಬ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಒಂದು ಚೈನ್ ಇರುತ್ತಲ್ವ, ಬೇಸ್ ಲೈನಲ್ಲಿ ನಾವು ಹಾಕ್ಕೊಂಡು ಹೋಗಿರ್ತೀವಲ್ವ, ಆದರೆ ಚೈನು ಅಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತಂದು ಕಂಬ ಮಾಡಿಬಿಡ್ತೀವಿ. ಸೊ ತುಂಬ ಈಸಿ ಇದೆ. ಸ್ಟಾರ್ಟಿಂಗಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಚೈನ್ ಹಾಕ್ತಾಯಿದ್ವಿ, ಇಲ್ಲಿ ಕಂಬ ಮಾಡಿ ಒಂದು ಚೈನ್ನ ಹಾಕ್ಕೊಳ್ಬೇಕು ಅಷ್ಟೇ. ನೋಡಿ, ಈಗ ಚೈನ್ ಹಾಕ್ಕೊಂಡೆ, ಆ್ಯಕ್ಚುಲಿ ಇದು 2 ಚೈನ್ ಆಯಿತು ಅನಿಸುತ್ತೆ. ನೋಡಿ, ಚೈನ್ ಹಾಕ್ಕೊಂಡಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ಹೋಗ್ಬಿಟ್ಟು ನೋಡಿ ಥ್ರೆಡ್ನ ತಂದು ಕಂಬ ಮಾಡಿ ಒಂದು ಚೈನ್, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗ್ಬಿಟ್ಟು ನೋಡಿ, ಥ್ರೆಡ್ ಮಿಸ್ ಆಗದೆ ಇರೋ ಥರ ಎಲ್ಲ ಥ್ರೆಡ್ಸು ಬರಬೇಕು. ನೀಟಾಗಿ ಮಾಡ್ಕೊಂಡು ಹೋಗಿ ಡಿಸೈನು. ಫಿನಿಶಿಂಗ್ ಹಾಗಾದರೆ ಮಾತ್ರ ನೀಟಾಗಿ ಬರುತ್ತೆ. ನೋಡಿ, ಒಂದು ಚೈನ್ ಮತ್ತು ಸೂಜಿ ಮೇಲೆ ದಾರ, ನೆಕ್ಸ್ಟು ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು. ತಂದು ನೋಡಿ, ಮೊದಲು 2ರಲ್ಲೊಂದು, ಆಮೇಲೆ 2ರಲ್ಲೊಂದು, ಒಂದು ಚೈನ್. ಸೊ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಇಲ್ಲಿ ಇದೇ ಥರ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಂಡಿಂಗಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆ ಮೇಲೂ ಕೂಡ ಒಂದು ಕಂಬನ ಹಾಕಿಬಿಟ್ಟು ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಥರ್ಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ನೋಡಿ, ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಬಟ್ಟೆಗೆ ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ 1-2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ ಹಾಕಿ ಏನು ಸ್ಟಾರ್ಟ್ ಮಾಡಿದ್ದೀವಲ್ವ, ಇಲ್ಲಿ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತು 1-2 ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು
ಬೀಡನ್ನ ಹಾಕ್ಕೋಬೇಕಿಲ್ಲಿ, ಸ್ಮಾಲ್ ಬೀಡನ್ನ. ನೀವು ದಾರಕ್ಕೆ ಮೊದಲೇ ಪೋಣಿಸಿ ಇಟ್ಕೊಂಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಬೀಡನ್ನ ಬಿಡ್ಬೋದು. ನಾನು ಪೋಣಿಸಿಲ್ಲ, ಸೊ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ, ಥ್ರೆಡ್ಡು ನೀಡಲ್ ಒಳಗಡೆ ಇದೆ ನೋಡಿ, ನಾನು ಆಚೆ ತೆಗ್ದಿಲ್ಲ, ಹಾಗೆ ಇಟ್ಕೊಂಡು ಬೀಡನ್ನ ಹಾಕಿದ್ದೀನಿ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ ಈ 2 ಕಂಬಗಳ ಮಧ್ಯೆ ಹೋಗಿ ಈ ಥರ ನೋಡಿ 2ರಲ್ಲಿ ಒಂದು ಮಾಡ್ಕೋತೀನಿ ಫಸ್ಟು. ಮಾಡಿಕೊಂಡು ಆಮೇಲೆ ಬೀಡನ್ನ ಈ ಥರ ಸರಿಸಿದ್ರೆ ನೋಡಿ, ಇಲ್ಲಿ 2 ಥ್ರೆಡ್ ಬರುತ್ತೆ. ಈಗ ಇದನ್ನು ಲಾಕ್ ಮಾಡ್ತೀನಿ ನೋಡಿ, ಲಾಕ್ ಆಯ್ತಲ್ವ. ಈಗ 1 2 3 ಚೈನ್ ಹಾಕಿದ್ದೀನಿ ನೋಡಿ. ಇಲ್ಲಿ ಬೀಡ್ನ ಪಕ್ಕದಲ್ಲಿ ಪ್ಲೇಸ್ ಇರುತ್ತೆ ಚಿಕ್ಕದಾಗಿ ನೋಡಿ, ಇಲ್ಲಿ ಇದು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ, ಬಟ್ ನೀವು ಹಾಕಬೇಕಾದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಅದು ನೋಡಿ. ಅಲ್ಲಿಂದ ಥ್ರೆಡ್ನ ತಂದು ಈ ಥರ ಲಾಕ್ ಮಾಡಿದ್ರೆ ನೋಡಿ, ಒಂದು ಪಿಕೌಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಪಿಕೌಟ್ ಆಗಿದ ತಕ್ಷಣ ಇಲ್ಲಿಂದಾನೇ ನಾನು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ನೋಡಿ. ನೀವು ದಾರಕ್ಕೆ ಇಟ್ಕೊಂಡಿದ್ರೆ ಬೀಡನ್ನ ಹೀಗೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ನೀಡಲ್ನ ಥ್ರೆಡ್ ಒಳಗಡೆನೇ ಇಟ್ಕೊಂಡು ಬೀಡ್ ಹಾಕಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ. ನೆಕ್ಸ್ಟ್ ಈ ಒಂದು ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ 2ರಲ್ಲಿ ಒಂದು ಮಾಡಿಕೊಂಡು ಆಮೇಲೆ ಮತ್ತೆ 2ರಲ್ಲಿ ಒಂದು ಆಯ್ತಲ್ವ. ಈಗ ಮತ್ತೆ 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ, ಇಲ್ಲೇ ಬೀಡ್ ಪಕ್ಕದಲ್ಲಿ ಥ್ರೆಡ್ ಕಾಣಿಸುತ್ತೆ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಪಿಕೌಟ್ ಮಾಡೋದು. ಈ ಸ್ಟೆಪ್ಗೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್, ಬೇರೆ ಇನ್ನು 2 ಸ್ಟೆಪ್ಗೆ ಅಷ್ಟೇನು ಟೈಮ್ ಬೇಕಾಗಲ್ಲ, ಬೇಗ ಮೂವ್ ಆಗುತ್ತೆ ಡಿಸೈನು. ನೀವು ಬೇಕಿದ್ರೆ ಈ 2 ಸ್ಟೆಪ್ಗೂ ಕೂಡ ಸ್ಟಾಪ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಬೀಡನ್ನ ಹಾಕಿದ್ದೀನಿ, ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ ಥ್ರೆಡ್ ಒಂದು ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಮಾಡಿಕೊಂಡು ಆಮೇಲೆ ಬೀಡನ್ನ ಈ ಕಡೆಗೆ ಪಾಸ್ ಮಾಡಿಕೊಂಡು ಈಗ ಇದನ್ನು ಕೂಡ 2ರಲ್ಲಿ ಒಂದು, ಮತ್ತು ಈಗ 1 2 3 ಚೈನ್ಸ್ ಆಗಿದ ತಕ್ಷಣ ನೋಡಿ ಬೀಡನ್ನ ಈ ಕಡೆ ಭಾಗದಲ್ಲಿ ಹೋಗಿ ಥ್ರೆಡ್ ಈ ಥರ ಮುಂದೆ ಇರಬೇಕು ಫ್ರೆಂಡ್ಸ್. ಇಲ್ಲಿ ಇದ್ದರೆ ಅದು ಪಿಕೌಟ್ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ನೋಡಿ, ಈಗ ಇಲ್ಲಿ ನಮಗೆ ಒಂದೇ ಸ್ಟೆಪ್ಪಲ್ಲಿ ಈಕ್ವಲ್ ಆಗಿ ಹೇಗೆ ಬರುತ್ತೆ ಅಂತ, ಇದೆಲ್ಲ ಫಿನಿಶ್ ಆದಮೇಲೆ ನಮಗೆ ಇನ್ನೂ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಈಕ್ವಲ್ ಆಗಿ ಬೀಡ್ಸು ಬರುತ್ತೆ, ಮೇಲೆ ಪಿಕೌಟ್ಸ್ ಕೂಡ ಬರುತ್ತೆ. ಈಗ ನಾನು ಇದನ್ನು ಫಿನಿಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಇಲ್ಲಿ ಒಂದು ಪರ್ಲ ಕೂಡ ಹಾಕಿ ನೋಡಿದ್ದೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೀರೆನಲ್ಲಿ ಏನಾದರೂ ಸ್ವಲ್ಪ ವೈಟ್ ಝರಿ ಆ ಥರ ಏನಾದರೂ ಇದ್ದರೆ ನೀವು ಯೂಸ್ ಮಾಡ್ಬೋದು, ಅಥವಾ ಕ್ರಿಸ್ಟಲ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಎಂಡಿಂಗ್ನಲ್ಲಿ ನೋಡಿ ನಾನು ಪಿಕೌಟ್ನ ಹಾಕಿಬಿಟ್ಟು ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಥ್ರೆಡ್ನ ತೆಗೆದಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನಾನು ಎಂಡಿಂಗ್ನಲ್ಲಿ ಗಮ್ ಪೇಸ್ಟ್ ಮಾಡ್ತೀನಿ. ಸೊ ಟೋಟಲಿ ಡಿಸೈನು ಹೀಗಿದೆ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ, ಬಾರ್ಡರ್ ಡಿಸೈನು ಗ್ರ್ಯಾಂಡ್ ಲುಕ್ಕಿಂಗ್ ಇದೆ ನೋಡಿ. ಬೀಡ್ಸು ಕೂಡ ಎಷ್ಟು ಲೆವೆಲಾಗಿ ಬಂದಿದೆ ಅಂತ. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಈ ಡಿಸೈನ್ಗೆ ನಾವು 350 to 400ವರೆಗೂ ಚಾರ್ಜ್ ಮಾಡ್ಬೋದು, ಅಥವಾ 450 ಕೂಡ ಮಾಡ್ಬೋದು. ಯಾಕಂದರೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ವರ್ಕ್ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಸೊ ನಾವು ಒಮ್ಮೆಲೆ ಅಷ್ಟೊಂದು ಕಾಸ್ಟ್ ಹೇಳ್ಬಿಟ್ರೆ ಇದರಲ್ಲಿ ಏನಿದೆ ಅಷ್ಟೊಂದು ಕೊಡೋಕ್ಕೆ ಅಂತಲೂ ಕೇಳ್ತಾರೆ ಕೆಲವರು. ಸೊ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಆ ಥರ. ಸೊ ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದು ಹೇಳಿದೆ ಅಲ್ವಾ ಫ್ರೆಂಡ್ಸ್, 2 ಸ್ಟೆಪ್ಪಲ್ಲಿ ಬೇಕಾದ್ರೆ ಫಿನಿಶ್ ಮಾಡ್ಕೋಬೋದು, ಅಥವಾ ಈ ಸೆಕೆಂಡ್ ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು ಈ ಬೇಸ್ ಲೈನು ಆಮೇಲೆ ಈ ಸ್ಟೆಪ್ನ ನೀವು ಬೇಕಾದರೆ ಹಾಕೋಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 3 ಸ್ಟೆಪ್ನು ಹಾಕಿದರೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಅನಿಸುತ್ತೆ, ಟ್ರೈ ಮಾಡಿ. ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.